ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ, ಜೊತೆಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಇವತ್ತು ಇಡ್ಲಿ ಮಾಡ್ತಾ ಇದ್ದೀನಿ. ಇಡ್ಲಿ ಜೊತೆ ಎಲ್ಲ ತರಕಾರಿಗಳನ್ನ ಹಾಕಿ ಸಾಗು ಮಾಡ್ತಾ ಇದ್ದೀನಿ, ಮಸಾಲ ಹಾಕ್ಬಿಟ್ಟು ಸ್ವಲ್ಪ. ಇನ್ನು ಇಡ್ಲಿಯನ್ನು ಆಲ್ಮೋಸ್ಟ್ ಪ್ರತಿ ಭಾನುವಾರದ ದಿವಸ ನಾನು ಇಡ್ಲಿಗೆ ನೆನೆಸಿ ಅದನ್ನು ರುಬ್ಬಿಸ್ಕೊಂಡು ಬಂದರೆ ಒಂದು 3 ದಿನ ಬ್ರೇಕ್ಫಾಸ್ಟ್ ಕಣ್ಮುಚ್ಕೊಂಡು ಮಾಡ್ಬೋದು. ಒಂದೇ ಇಡ್ಲಿ ಬ್ಯಾಟರಲ್ಲಿ ಇಡ್ಲಿ ಮಾಡ್ಕೊಬೋದು, ದೋಸೆ ಮಾಡ್ಬೋದು, ದೋಸೆಯಲ್ಲಿ ವೆರೈಟೀಸ್ ಮಾಡ್ಬೋದು. ಅಂದರೆ ಸೆಟ್ ದೋಸೆ ಮಾಡ್ಕೊಬೋದು, ಗರಿಗರಿಯಾಗಿ ಮಸಾಲೆ ದೋಸೆ ಮಾಡ್ಕೊಳ್ಬೋದು, ಹಾಗೆ ಪುಟಾಣಿಯಾಗಿ ನನ್ನ ಮಗನಿಗೆ ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಟು ಮಾಡಿಕೊಡ್ತೀನಿ. ಇನ್ನು ಇದೇ ಇಡ್ಲಿ ಬ್ಯಾಟರಿಂದ ಪಡ್ಡು ಕೂಡ ಮಾಡ್ಕೊಳ್ಬೋದು. ನಾನು ಇಡ್ಲಿ ರುಬ್ಬಿಸೋದಕ್ಕೆ ಸ್ವಲ್ಪ ರೆಡ್ ರೈಸ್ನು ಕೂಡ ಆ್ಯಡ್ ಮಾಡ್ತೀನಿ, ಹಾಗಾಗಿ ಇದು ಸ್ವಲ್ಪ ಹೆಲ್ದಿಯಾಗೂ ಕೂಡ ಇರುತ್ತೆ. ಕಂಟಿನ್ಯೂಸ್ ಆಗಿ ಇಡ್ಲಿ ದೋಸೆ ತಿನ್ನೋದಕ್ಕೆ ಬೇಜಾರಾಗುತ್ತೆ ಅಂದರೆ ಒಂದಿನ ಬಿಟ್ಟು ಇನ್ನೊಂದು ದಿನ ಮಾಡ್ಕೊಳ್ಬೋದು. ಒಂದಿನ ಇಡ್ಲಿ ಮಾಡಿದ್ರೆ ನೆಕ್ಸ್ಟ್ ದಿನ ಏನಾದರೂ ರೈಸ್ ಐಟಮ್ ಮಾಡಿಕೊಂಡು, ಅದ್ರ ನೆಕ್ಸ್ಟ್ ಡೇ ದೋಸೆ ಮಾಡಿಕೊಂಡು, ಅದ್ರ ನೆಕ್ಸ್ಟ್ ಡೇ ಚಪಾತಿನೋ ಪೂರಿನೋ ಮಾಡಿಕೊಂಡು ಕೊನೆಯದಾಗಿ ಪಡ್ಡು ಮಾಡ್ಕೊಳ್ಬೋದು. ನಾನು ಅಕ್ಕಿಯನ್ನು ನೆನೆ ಹಾಕುವಾಗೇ ಸ್ವಲ್ಪ ಜಾಸ್ತಿನೇ ನೆನೆ ಹಾಕ್ತೀನಿ. ಹಾಗೆ ಇಡ್ಲಿ ಬ್ಯಾಟರ್ನು ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಕೋತೀನಿ. ಮನೆಗೆ ಯಾರೇ ರಿಲೇಟಿವ್ಸ್ ಬಂದರೂ ಕೂಡ ಅರ್ಜೆಂಟಾಗಿ ಇಡ್ಲಿ ಬ್ಯಾಟರ್ ಫ್ರಿಡ್ಜಲ್ಲಿದ್ದರೆ ಅವ್ರಿಗೇನಾದರೂ ತಿಂಡಿ ಮಾಡ್ಕೊಳ್ಬೋದು. ಜೊತೆಗೆ ಮಕ್ಕಳು ಕೂಡ ಒಂದೊಂದು ಸಲ ಹಸಿವಾಗ್ತಾ ಇದೆ ಅಂತ ಕೇಳಿದಾಗೂ ಇಡ್ಲಿ ಬ್ಯಾಟರ್ ಮನೇಲಿದ್ದರೆ ಆರಾಮಾಗಿ ಅವ್ರಿಗೆ ಬೇಕಾಗೋ ಥರ ದೋಸೆ ಇಡ್ಲಿ ಮಾಡಿಕೊಡ್ಬೋದು. ನಾನು ಕೆಲವು ಸಲ ಬೆಳಗ್ಗೆನೇ ಪೂಜೆ ಮಾಡುವಾಗ ಅಡುಗೆ ಮನೆಯಲ್ಲೇ 2-3 ಅವರ್ ನಿಂತ್ಕೊಳ್ಳೋದಕ್ಕಾಗಲ್ಲ. ಅಂಥ ಟೈಮಲ್ಲಿ ಇಡ್ಲಿ ಬ್ಯಾಟರ್ ಒಂದಿದ್ರೆ ಬೇರೆ ಈಸಿಯಾಗಿ ಆಗೋವಂಥ ತಿಂಡಿಗಳನ್ನ ಆರಾಮಾಗಿ ಮಾಡ್ಕೊಳ್ಬೋದು ಅಂತ ಈ ರೀತಿ ಪ್ಲ್ಯಾನ್ ಮಾಡಿ ಇಟ್ಕೋತೀನಿ. ಇನ್ನೊಂದು, ಇಡ್ಲಿ ಇದೆಲ್ಲವೂ ಕೂಡ ಫರ್ಮೆಂಟ್ ಆಗಿರೋವಂಥ ಫುಡ್ಡು, ಹಾಗೆ ಹಬೆಯಲ್ಲಿ ಬೆಂದಿರೋವಂಥ ಫುಡ್ಡು ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು. ಇಡ್ಲಿ ಬ್ಯಾಟರ್ ಎಲ್ಲ ಹಾಕಿ ಇವಾಗ ಇಡ್ಲಿನ ಬೇಯಿಸೋದಕ್ಕೆ ಅಂತ ಮುಚ್ಚಿ ಇಟ್ಟಿದ್ದೀನಿ. ಇವಾಗ ಇನ್ನೊಂದು ಕಡೆ ಎಲ್ಲ ತರಕಾರಿಗಳನ್ನ ಹಾಕಿ ಸಾಗು ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ಹಾಕ್ಕೊಂಡು ಈರುಳ್ಳಿ ಹಾಗೆ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲ ತರಕಾರಿ ಬಟಾಣಿಗಳನ್ನ ಹಾಕಿ ಫ್ರೈ ಮಾಡ್ಕೊಬೇಕು. ಆನಂತರ ಒಂದು ಮಸಾಲೆಯನ್ನು ತಯಾರು ಮಾಡಿ ಅದಕ್ಕೆ ಹಾಕಬೇಕು. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಅರ್ಧ ಈರುಳ್ಳಿ, ಒಂದು ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಇದ್ದರೆ ಕೊತ್ತಂಬರಿ ಹಾಗೆ ಪುದೀನ ಸೇರಿಸಿ ರುಬ್ಬಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 2-3 ವಿಷಲ್ ಕೂಗಿಸಿದ್ರೆ ಸಾಗು ಕೂಡ ರೆಡಿ ಆಗುತ್ತೆ. ಇಡ್ಲಿ ತುಂಬಾ ಸಾಫ್ಟಾಗಿ ಬಂದಿತ್ತು. ಹಾಗೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಸಾಗು ಕೂಡ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಈ ಬೆಂಗಳೂರಲ್ಲಿ ಬಿಸಿಲನ್ನ ಕಂಡು 1 ವಾರ ಆಗ್ತಾ ಬಂತು. ಬರೀ ಮೋಡ ಮುಚ್ಕೊಂಡಿರುತ್ತೆ, ಇಲ್ಲ ಮಳೆ ಬರ್ತಾ ಇರುತ್ತೆ. ಇಂಥ ಟೈಮಲ್ಲಿ ಬಿಸಿ ಬಿಸಿಯಾಗಿ ಖಾರವಾಗಿ ಸಾಗು ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಹೀಗೆ ಅನಿಸುತ್ತೋ ಗೊತ್ತಿಲ್ಲ, ಆದರೆ ನನಗಂತೂ ಖಂಡಿತವಾಗ್ಲೂ ಅನಿಸುತ್ತೆ. ಹೋಟ್ಲಿಂದ ತೊಗೊಂಡು ಬಂದಿರೋವಂಥ ಇಡ್ಲಿ 2 ತಿನ್ನೋಷ್ಟರಲ್ಲಿ ಹೊಟ್ಟೆ ತುಂಬೋಗುತ್ತೆ. ಆದರೆ ಮನೇಲಿ ಮಾಡೋವಂಥ ಇಡ್ಲಿ 4-5 ತಿಂದರೂ ಕೂಡ ಹೊಟ್ಟೆ ತುಂಬಲ್ಲ. ನಿಮಗೂ ಕೂಡ ಹೀಗೆ ಅನಿಸುತ್ತಾ? ಕಮೆಂಟ್ ಮಾಡಿ. ಇನ್ನು ತಿಂಡಿ ಮುಗಿಸಿ ರೆಡಿಯಾಗಿ ಸ್ವಲ್ಪ ಹೊರಗಡೆ ಹೋಗಿದ್ವಿ, ಯಾಕಂದರೆ ನನಗೆ ಗ್ರಾಸ್ ಮ್ಯಾಟ್ ಬೇಕಾಗಿತ್ತು, ಅದನ್ನು ತೊಗೊಂಡು ಬರೋಣ ಅಂತ. ಇಲ್ಲಿ ಸುಮಾರು ವೆರೈಟಿ ಗ್ರಾಸ್ ಮ್ಯಾಟ್ಗಳಿತ್ತು. ಅದರಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿ ಹಾಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊತಾ ಇದ್ದೀವಿ. ನಾವು ತೊಗೊಂಡಂತಹ ಗ್ರಾಸ್ ಮ್ಯಾಟ್ ಬಂದು 75 ರೂಪೀಸ್ ಪರ್ ಸ್ಕ್ವೇರ್ ಫೀಟು. ಬೇರೆ ಬೇರೆ ಕಲರಲ್ಲಿ ಬೇರೆ ಬೇರೆ ಥರದ್ದೆಲ್ಲ ಇರುತ್ತೆ, ನೋಡಿ ನೀವು ಯಾವ್ದು ಬೇಕೋ ಅದನ್ನು ತೊಗೊಳ್ಬೋದು. ಸಿಟಿಗಳಲ್ಲಿ ಇರೋವಂಥ ಆಲ್ಮೋಸ್ಟ್ ಎಲ್ಲ ಮ್ಯಾಟ್ ಅಂಗಡಿಗಳಲ್ಲಿ ಆಲ್ಮೋಸ್ಟ್ ನಿಮಗೆ ಸಿಕ್ಬಿಡುತ್ತೆ ಇದು ಗ್ರಾಸ್ ಮ್ಯಾಟ್ಗಳು. ಕೆಲವೊಬ್ಬರು ಬಾಲ್ಕನಿ ಮೇಕೋವರ್ಗೆ ಯೂಸ್ ಮಾಡ್ತಾರೆ, ಇನ್ನು ಕೆಲವರು ಟೆರೆಸ್ ಗಾರ್ಡನ್ ಮಾಡೋರು ಕೂಡ ಯೂಸ್ ಮಾಡ್ತಾರೆ. ಬಟ್ ನಾನಿವತ್ತು ತೊಗೊಂಡೋಗಿ ಬಂದಿರೋದೇ ಬೇರೆ ಉದ್ದೇಶಕ್ಕೆ. ಅಂದರೆ ಕೃಷ್ಣನ ಇಟ್ಟಿದ್ದೀನಲ್ಲ, ಅದ್ರ ಕೆಳಗಡೆ ಗ್ರಾಸ್ ಮ್ಯಾಟನ್ನು ಹಾಕಬೇಕು. ಜೊತೆಗೆ ಪೂಜೆ ವಿಡಿಯೋಗಳು ಮಾಡ್ತಾ ಇರ್ತೀವಲ್ಲ, ಅದನ್ನು ತೋರಿಸೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಅಳತೆ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಅಷ್ಟಕ್ಕೇ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಚಿಕ್ಕದು ಕಾಣಿಸ್ತಾ ಇದೆಯಲ್ಲ, ಅದು ಕೃಷ್ಣನ ಕೆಳಗಡೆ ಹಾಕೋದಕ್ಕೆ ಅಂತ. ಇನ್ನು ದೊಡ್ಡದಾಗಿ ಕಾಣಿಸ್ತಾ ಇರೋದು ಪೂಜೆ ವಿಡಿಯೋಗಳೆಲ್ಲ ತೋರಿಸೋದಕ್ಕೆ ಅಂತ ಕಟ್ ಮಾಡಿಸ್ಕೊಂಡು ಬಂದಿರೋವಂಥದ್ದು. ಅಥವಾ ದೇವ್ರ ಮನೆಯಲ್ಲಿ ಕೆಳಗಡೆ ನಾವು ಹಾಕ್ಕೊಂಡು ಕೂತ್ಕೊಳ್ಳೋದಕ್ಕೂ ಕೂಡ ಬಳಸ್ಬೋದು ಅದನ್ನು.
ಇನ್ನು ಆ ಗ್ರಾಸ್ ಮ್ಯಾಟ್ನೆಲ್ಲ ಹಾಕಿ ನಾವು ಅರೇಂಜ್ ಮಾಡೋದಕ್ಕಿಂತ ಮುಂಚೆ ಎಲ್ಲದನ್ನು ಒಂದು ಸಲ ಕ್ಲೀನ್ ಮಾಡ್ಕೊಂಬಿಡೋಣ. ಹೇಗಿದ್ದರೂ ಹಬ್ಬಕ್ಕೆ ಕ್ಲೀನ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಕೃಷ್ಣನ ಇಟ್ಟಿರೋ ಕಡೆ ಎಲ್ಲ ಪೂರ್ತಿಯಾಗಿ ಒರೆಸ್ತಾ ಇದ್ದೀನಿ. ಇದು ನಮ್ಮದು ಚಿಕ್ಕದಾಗಿರುವಂಥ ಒಂದು ಪ್ಯಾಂಟ್ರಿ ಯೂನಿಟ್ ಅಂತ ಹೇಳ್ಬೋದು. ಇದ್ರ ಮೇಲೆ ಕೃಷ್ಣನ ಇಡೋದಕ್ಕೆ ಅಂತಲೇ ಜಾಗ ಮಾಡಿಸಿದ್ದೀವಿ. ಇದಕ್ಕೂ ಮುಂಚೆ ಬೇರೆ ಏನಾದರೂ ವಿಗ್ರಹಗಳನ್ನ ಇಡೋಣ ಅಂದರೆ ಬುದ್ಧಂದೋ ಅಥವಾ ಏನಾದರೂ ಬೇರೆ ಚೆನ್ನಾಗಿ ಕಾಣಿಸೋವಂಥದ್ದು ಇಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಕೃಷ್ಣ ತುಂಬ ಇಷ್ಟ ಆಗಿರೋದ್ರಿಂದ ಕೊನೆಗೆ ಆ ಪ್ಲೇಸ್ಗೆ ಕರೆಕ್ಟಾಗಿ ಸೂಟ್ ಆಗುವಂಥ ಕೃಷ್ಣನ ವಿಗ್ರಹನೇ ತೊಗೊಂಡು ಬಂದು ಇಟ್ವಿ. ಹಾಗೆ ಸುಮಾರು ಜನ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ ಕೃಷ್ಣನ ಬಗ್ಗೆ, ಅಂದರೆ ಎಷ್ಟು kg ಇದೆ, ಹಾಗೆ ಎಷ್ಟು ರೂಪಾಯಿ ಆಯಿತು, ಜೊತೆಗೆ ಎಲ್ಲಿ ತೊಗೊಂಡು ಬಂದ್ರಿ ಅಂತ. ಇದನ್ನು ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿದ್ದು. 1 ಅಡಿಗಿಂತ ಸ್ವಲ್ಪ ಜಾಸ್ತಿನೇ ಉದ್ದ ಇದೆ. ಹಸು ಜೊತೆ ಇರೋವಂತಹ ಕೃಷ್ಣ. ಅಲ್ಲಿ ಶಾಪಲ್ಲಿ 20,000 ಹೇಳಿದ್ರು. ನಾವು ಸ್ವಲ್ಪ ಬಾರ್ಗೇನ್ ಎಲ್ಲ ಮಾಡಿ 18,000ಗೆ ತೊಗೊಂಡು ಬಂದಿರೋವಂಥ ಕೃಷ್ಣನ ವಿಗ್ರಹ ಇದು. ಇನ್ನು ಇಡೋದಕ್ಕಿಂತ ಮುಂಚೆ ಸ್ವಲ್ಪ ನೀಟಾಗಿ ಟಿಶ್ಯೂ ಪೇಪರೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಆ್ಯಂಟಿಕ್ ವಿಗ್ರಹ ಆಗಿರೋದ್ರಿಂದ ಇದನ್ನು ಹೇಗಂದರೆ ಹಾಗೆ ಉಜ್ಜಿ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ಕ್ಲೀನ್ ಮಾಡೋದಕ್ಕೆ ಅಂತಲೇ ಒಂದು ಸೊಲ್ಯೂಷನ್ ಸಿಗುತ್ತೆ, ಅದರಲ್ಲಿ ಕ್ಲೀನ್ ಮಾಡಬೇಕಾಗತ್ತೆ. ಬಟ್ ಅದನ್ನು ಕೂಡ ಯಾವಾಗಲೂ ಯೂಸ್ ಮಾಡಬಾರ್ದು. ಅದಕ್ಕೋಸ್ಕರವಾಗಿ ಸ್ವಲ್ಪನೇ ಧೂಳಾಗಿದ್ದರಿಂದ ಒಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಒರೆಸ್ತಾ ಇದ್ದೀನಿ. ನಿಮಗೆ ಎಲ್ಲ ಈ ಹಿತ್ತಾಳೆ ಆರ್ಟಿಕಲ್ಸ್ನ ಮಾರ್ತಾರಲ್ವ, ಈ ರೀತಿ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಮಾರೋ ಅಂಥ ಅಂಗಡಿಗಳಲ್ಲಿ ಈ ವಿಗ್ರಹಗಳನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಸೊಲ್ಯೂಷನ್ ಕೊಡಿ ಅಂತಂದರೆ ಅವ್ರು ಕೊಡ್ತಾರೆ. ಒಂಥರ ನೀರು ಥರನೇ ಇರುತ್ತೆ, ಅದನ್ನು ತೊಗೊಂಡು ಬಂದು ನೀವು ಕ್ಲೀನ್ ಮಾಡ್ಕೊಳ್ಬೋದು ಇದೇ ಥರ ವಿಗ್ರಹ ನಿಮ್ಮ ಮನೇಲಿದ್ದರೆ. ಇವಾಗ ಇಲ್ಲಿ ಗ್ರೀನ್ ಮ್ಯಾಟನ್ನು ಹಾಸಿ ಅದ್ರ ಮೇಲೆ ಕೃಷ್ಣನ ವಿಗ್ರಹನ ಇಟ್ಕೊಂಡಿದ್ದೀನಿ. ಇನ್ನು ಕೃಷ್ಣನ್ಗೆ ಹಾಕಿರೋಂಥ ಮುತ್ತಿನ ಸರ ಕೃಷ್ಣನಿಗೆ ಅಂತಲೇ ನಾನೆಲ್ಲೋ ಹೊರಗಡೆ ಹೋದಾಗ ತೊಗೊಂಡು ಬಂದಿದ್ದು. ಪ್ಯೂರ್ ಮುತ್ತಲ್ಲ, ನಾರ್ಮಲ್ಲಾಗಿ ಮಣಿಗಳು ಸಿಗುತ್ತಲ್ಲ ಅದರಲ್ಲೇ ಮಾಡಿರುವಂಥದ್ದು. ಇನ್ನು ಕೃಷ್ಣನ ಪಕ್ಕ ಆ ಕಡೆ ಈ ಕಡೆ 2 ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಇಟ್ಟಿದ್ದೀನಿ. ಇನ್ನು ಕೃಷ್ಣನ ಬಲಭಾಗದಲ್ಲಿ ಅರೋಮಾ ಡಿಫ್ಯೂಸರ್ ಅಂದರೆ ಕ್ಯಾಂಡಲ್ ಹೋಲ್ಡರ್ನ ಇಟ್ಟಿದ್ದೀನಿ. ಅದರ ಪಕ್ಕದಲ್ಲಿ ಒಂದು ಗ್ಲಾಸಲ್ಲಿ ನೀರು ಹಾಕಿ ನಿಂಬೆಹಣ್ಣನ್ನು ಹಾಕಿಟ್ಟಿದ್ದೀನಿ. ನಮ್ಮ ಮನೆಗೆ ಯಾರೇ ಬಂದರೂ ಕೂಡ ಮೊದಲು ಕೃಷ್ಣನ ಮೇಲೆ ದೃಷ್ಟಿ ಹೋಗೋದು, ಹಾಗಾಗಿ ಪಕ್ಕದಲ್ಲೇ ನಿಂಬೆಹಣ್ಣನ್ನ ಹಾಕಿಟ್ರೆ ದೃಷ್ಟಿ ಆಗಲ್ಲ ಅಂತ. ಇನ್ನು ಕೃಷ್ಣನ ಎಡಭಾಗದಲ್ಲಿ ಧೂಪ ಇಡೋವಂಥ ವುಡನ್ ಸ್ಟ್ಯಾಂಡನ್ನು ಇಟ್ಟಿದ್ದೀನಿ. ಇನ್ನು ಅದರ ಕೆಳಗಡೆ ಎಲ್ಲ ಗ್ಲಾಸು ಹಾಗೆ ಸೆರಾಮಿಕ್ ಬೌಲ್ಸ್ನ ಇಡ್ತೀನಲ್ಲ, ಆ ಕಡೆನೂ ಕೂಡ ನೀಟಾಗಿ ಒಂದು ಸಲ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಆನಂತರ ಒಣಗಿರೋ ಅಂತಹ ಬಟ್ಟೆಯಲ್ಲೂ ಕೂಡ ಕ್ಲೀನ್ ಮಾಡಿಕೊಂಡು ಎಲ್ಲ ಗ್ಲಾಸ್ಗಳು ಹಾಗೆ ಬೌಲ್ಸ್ಗಳನ್ನ ಜೋಡಿಸಿಡ್ತಾ ಇದ್ದೀನಿ. ಇನ್ನು ಮನೆ ಕಟ್ಟಿಸ್ತಾ ಇರುವಾಗೇ ಈ ಪ್ಲೇಸ್ನ ಸ್ವಲ್ಪ ಹೈಲೈಟ್ ಮಾಡಬೇಕು, ಹಾಗೆ ಗೋಡೆ ಖಾಲಿ ಖಾಲಿ ಕಾಣಿಸುತ್ತೆ ಅಂತ ಪ್ಲ್ಯಾನ್ ಮಾಡಿ ಮಾಡಿಸಿದ್ದಂಥದ್ದಿದು. ಮೇಲೆ ಏನಾದರೂ ಡೆಕೋರೇಟಿವ್ ಪೀಸ್ನ ಇಟ್ಟು ಕೆಳಗಡೆ ಜಾಗ ವೇಸ್ಟ್ ಮಾಡಬಾರ್ದು ಅಂತ ಕ್ರಾಕರಿ ಯೂನಿಟ್ ಮಾಡಿಸಿರೋ ಅಂಥದ್ದು. ಇಲ್ಲಿ ದೊಡ್ಡ ದೊಡ್ಡ ಪ್ಲೇಟ್ಸ್ ಎಲ್ಲ ಇಡೋದಕ್ಕಾಗಲ್ಲ, ಚಿಕ್ಕ ಚಿಕ್ಕದಾಗಿರೋವಂಥ ಬೌಲ್ಸು ಹಾಗೆ ಯಾರಾದರೂ ಬಂದಾಗ ಜ್ಯೂಸ್ ಸರ್ವ್ ಮಾಡೋದಕ್ಕೆ ಬಳಸೋವಂಥ ಗ್ಲಾಸಸ್ ಹಾಗೆ ವೈನ್ ಗ್ಲಾಸು ಎಲ್ಲದನ್ನು ಕೂಡ ಜೋಡಿಸಿ ಇಡ್ಬೋದು. ಹಾಗೆ ಒಂದು ಡೆಕೋರೇಟಿವ್ ಆಗೂ ಕಾಣಿಸುತ್ತೆ ಅಂತಂದ್ಬಿಟ್ಟು ಈ ಪ್ಲೇಸನ್ನು ಕ್ರಾಕರಿ ಯೂನಿಟ್ ಆಗಿ ಮಾಡ್ಕೊಂಡ್ವಿ. ನಮ್ಮ ಮನೆಯ ಒಂದು ಹೈಲೈಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಜಾಗನ. ಬಂದವರೆಲ್ಲರೂ ಕೂಡ ಈ ಜಾಗನ ತುಂಬಾ ಇಷ್ಟಪಡ್ತಾರೆ. ಈ ಪ್ಲೇಸ್ಗೆ ಕೃಷ್ಣ ಬಂದಮೇಲೆ ಆ ಲುಕ್ ಇನ್ನೂ ಕೂಡ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಹೇಗಿದ್ದರೂ ಅಲ್ಲಿ ಮೇಲೆ ಕೃಷ್ಣನ ಕೆಳಗೆ ಮ್ಯಾಟನ್ನು ಹಾಕೋದಕ್ಕೆ ಅಂತ ತೆಗೆದಿದ್ನಲ್ಲ, ಹಾಗೆ ಕೆಳಗಡೆ ಕ್ರಾಕರಿ ಯೂನಿಟ್ನು ಕೂಡ ಕ್ಲೀನ್ ಮಾಡ್ಕೊಂಬಿಟ್ರೆ ಹಬ್ಬಕ್ಕೆ ಈಸಿ ಆಗುತ್ತೆ ಅಂತ ಅದನ್ನೆಲ್ಲದೂ ಕೂಡ ಒರೆಸಿ ಇವಾಗ ಆ ಬೌಲ್ಸ್ಗಳನ್ನೂ ಕೂಡ ನೀಟಾಗಿ ತೊಳೆದಿದ್ದೆ, ಅದನ್ನೆಲ್ಲದನ್ನು ಜೋಡಿಸಿ ಇಡ್ತಾ ಇದ್ದೀನಿ. ಸೆರಾಮಿಕ್ ಬೌಲ್ಸು ಹಾಗೆ ಗ್ಲಾಸ್ ಬೌಲ್ಸ್ನ. ಇನ್ನು ಈ ಕ್ರಾಕರಿ ಯೂನಿಟ್ ಡೋರ್ ಏನಿದೆ ಅದು ಗ್ಲಾಸಲ್ಲಿರೋದು, ಹಾಗಾಗಿ ಆ ಗ್ಲಾಸ್ನು ಕೂಡ ಒಂದು ಸಲ ನೀಟಾಗಿ ಒರೆಸ್ಕೊಂಡ್ರೆ ಅದ್ರ ಮೇಲಿರುವಂತಹ ಧೂಳೆಲ್ಲ ಹೋಗುತ್ತೆ ಅಂತ. ಗ್ಲಾಸ್ಗಳನ್ನ ಆದಷ್ಟು ನಾವು ಒದ್ದೆ ಬಟ್ಟೆಯಲ್ಲಿ ಒರೆಸೋದಕ್ಕಿಂತ ಒಣ ಬಟ್ಟೆಯಲ್ಲೇ ಒರೆಸ್ಕೊಂಡು ಅಥವಾ ಕೊಲಿನನ್ನು ಸ್ಪ್ರೇ ಮಾಡಿ ಒರೆಸಿದ್ರೆ ತುಂಬ ಪಳಪಳ ಅನ್ನೋ ರೀತಿ ಕ್ಲೀನ್ ಆಗುತ್ತೆ. ನಾವು ಧೂಳು ತೆಗೆಯೋದಕ್ಕೆ ಅಂತ ಬಳಸುವಂಥ ಬಟ್ಟೆನೇ ಅದನ್ನು ಕ್ಲೀನ್ ಮಾಡೋದಕ್ಕೆ ಬಳಸಬಾರ್ದು, ಯಾಕಂದರೆ ಗ್ಲಾಸು ಸ್ಕ್ರ್ಯಾಚಸ್ ಆಗುತ್ತೆ. ನಾನಿವಾಗ ಜಸ್ಟ್ ಒಂದು ಒಣ ಬಟ್ಟೆಯಲ್ಲಿ ಗ್ಲಾಸ್ನೆಲ್ಲ ಒರೆಸ್ತಾ ಇದ್ದೀನಿ, ಮತ್ತು ಇನ್ನೊಂದು ಸಲ ಕೊಲಿನ ಹಾಕಿ ಸ್ಪ್ರೇ ಮಾಡಿ ಒರೆಸ್ಕೊಳ್ತೀನಿ. ಸೊ ಈ ಕ್ರಾಕರಿ ಯೂನಿಟ್ ಪೂರ್ತಿಯಾಗಿ ಕ್ಲೀನ್ ಮಾಡಿ ಎಲ್ಲ ಅರೇಂಜ್ ಮಾಡಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಫೈನಲ್ ಲುಕ್ನ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ. ನೋಡಿ, ಈ ವಾಲಲ್ಲಿ ಮೇಲ್ಗಡೆ ದೊಡ್ಡದಾಗಿರುವಂಥ ಒಂದು ಬುದ್ಧನ ಫೋಟೋ ಹಾಕಿದ್ದೀವಿ. ಇದು ಗೃಹ ಪ್ರವೇಶದಲ್ಲಿ ನಮ್ಮ ಫ್ರೆಂಡ್ ಗಿಫ್ಟ್ ಮಾಡಿದಂಥದ್ದು. ಅದರ ಕೆಳಗಡೆನೆ ಈ ಒಂದು ಪ್ಲೇಸ್ ಇದೆ, ಇಲ್ಲಿ ಕೃಷ್ಣನ ಇಟ್ಟಿದ್ದೀವಿ. ಕೃಷ್ಣನ ಮೇಲೆ ಕರೆಕ್ಟಾಗಿ ಫೋಕಸ್ ಆಗೋ ರೀತಿ ಸಿಂಪಲ್ ಹಾಗೆ ಎಲಿಗೆಂಟ್ ಆಗಿರೋವಂಥ ಒಂದು ಲೈಟನ್ನು ಹಾಕಿಸಿ ಅದರ ಕೆಳಗಡೆ ಕರೆಕ್ಟಾಗಿ ಕೃಷ್ಣನ ಇಟ್ಟಿದ್ದೀನಿ, ಕೃಷ್ಣನ ವಿಗ್ರಹವನ್ನು. ಇನ್ನು ಆ ಕಡೆ ಈ ಕಡೆ ಏನೇನು ಇಟ್ಟಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ನೋಡಿರ್ತೀರ.
ಇನ್ನು ಕೆಳಗಡೆ ಈ ರೀತಿಯಾಗಿ ಕ್ರಾಕರಿ ಯೂನಿಟಲ್ಲಿ ಎಲ್ಲ ಸೆರಾಮಿಕ್ ಬೌಲ್ಸು ಹಾಗೆ ಗ್ಲಾಸ್ ಬೌಲ್ಸ್ಗಳನ್ನ ಜೋಡಿಸಿದ್ದೀನಿ. ಇನ್ನು ಈ ಪ್ಲೇಸ್ಗೆ ಅಟ್ಯಾಚ್ ಆಗಿ ಪಾರ್ಟಿಷನ್ ವಾಲ್ ಇದೆ. ಅಂದರೆ ನಾವು ಕಿಚನ್ಗೆ ಎಂಟ್ರಾಗೋವಂಥ ಕಡೆ ಪಾರ್ಟಿಷನ್ ವಾಲ್ ಬಂದಿದೆ. ತುಂಬ ಅಗಲವಾಗಿ ಕಾಣಿಸುತ್ತೆ ಅಂತ ಪಾರ್ಟಿಷನ್ ವಾಲ್ ಥರ ಮಾಡಿಸಿದ್ದೀವಿ. ಸೈಡಲ್ಲಿ ಏನಾದರೂ ಡೆಕೋರೇಟಿವ್ ಐಟಮ್ಸ್ನ ಇಟ್ಕೊಳ್ಬೋದು ಅಂತ. ನೋಡಿ, ಇದನ್ನೇ ಹೇಳಿದ್ದು. ಇಲ್ಲಿ ಒಂದು ಚೆನ್ನಾಗಿ ಕಾಣಿಸೋವಂಥ ಡೆಕೋರೇಟಿವ್ ಪೀಸಸ್ನ ಇಟ್ಟಿದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನನ್ನ ಹಸ್ಬೆಂಡ್ದು ವಾಚ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಅರ್ಜೆಂಟಾಗಿ ಹಾಕ್ಕೊಂಡೋಗೋದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಅಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಇದ್ರ ಕೆಳಗಡೆನೂ ಕೂಡ 2 ಡೆಕೋರೇಟಿವ್ ಪೀಸ್ನ ಇಟ್ಟಿದ್ದೀನಿ. ವಾದ್ಯ ನುಡಿಸ್ತಾ ಇರೋವಂಥ ಒಂದು ಡೆಕೋರೇಟಿವ್ ಪೀಸು, ಇದು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಸೊ ಈ ರೀತಿಯಾಗಿ ಕ್ರಾಕರಿ ಯೂನಿಟನ್ನು ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.